ಒಮ್ಮ ವಿದುರನ ಹೆಂಡತಿ ಮನ್ಯಾಗ ಝಳಕ ಮಾಡ್ಲಾಗತ್ತಿಳು. ಹೌದು ಹೌದು, ವಿದುರನ ಹೆಂಡತಿ ಮನ್ಯಾಗ ಜಳಕ ಮಾಡ್ಲಾಗ್ತಳು. ಮನ್ಯಾಗ ಝಳಕ ಮಾಡ್ಲಾಗತ್ತಾಳ. ಹೌದು, ಬಚ್ಚಲಾಗ ಝಳಕ ಮಾಡಗತ್ತಾಳ. ತಾರ್ಯ ದಿಗಂಬರದಾಳ. ಹಾ ಹಾ, ಯಾರು ಇಲ್ಲದ ಸಮಯದಾಗ ಸುಮ್ಮ ಭಕ್ತಿ ಪರೀಕ್ಷೆ ನೋಡ್ಬೇಕಂತೇಳಿ ಕೃಷ್ಣ ಪರಮಾತ್ಮ ಹೌದು, ಎದುರನ ಹೆಂಡತಿನ ಹೆಸರ ಸುಲಭ ಸದಾನ ಕಾಲ ಕೃಷ್ಣನ ಮ್ಯಾಗ ಭಕ್ತಿ ಮಾಡುತ್ತಿದ್ದಳು. ಹೌದು ಹೌದು ಹೌದು, ಅವಳ ಮನೆಗೆ ಕೃಷ್ಣ ಪರಮಾತ್ಮ ಒಂದು ದಿನ ಹಾದ ಈಕೆರೆ ಬಸಲಾಗ ಝಳಕಕ್ಕೆ ಕೂತಾಳ. ಹೌದು, ಕೃಷ್ಣ ಬಂದಾನ. ಹಾ ಹಾ, ಏ ಸುಲಭ ಅಂದ. ಹೌದು, ಕೃಷ್ಣನ ಧನಿ ಕೇಳಿ ಬಚ್ಚಲದಂದ ದಿಗಂಬರದಿಂದ ಓಡ್ಕೊತ ಹೊರಗೆ ಬಂದಳು. ಹೌದು ಹೌದು ಹೌದು, ತನ್ನ ಮನೆ ಒಳಗರೆ ದಿಗಂಬರದಾಳ, ಕೃಷ್ಣರೇ ಎದರದಾನ, ಮೈ ಮ್ಯಾಗ ಅರಿವಿ ಇಲ್ಲ ಅನ್ನೋದು ಪರಿಜ್ಞಾನ ಇಲ್ಲಕ್ಕಿಗೆ. ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಹೌದು, ನೀನುಲಿದ ಪಾದವನಿಟ್ಟು ನಿಲುವೆ ಸುಕ್ಷೇತ್ರವಾಯ್ತು, ಜಲವೇ ಪಾವನ ತೀರ್ಥವಾಯ್ತು, ಸುಲಭ ಶ್ರೀಗುರು ಕೃಪೆಯಾಗು. ಕೃಪೆಯಾಗು. ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀಗುರು ನಿನಗ್ಯಾರು ಸರಿ ಇಲ್ಲ. ಹೌದು, ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ. ಹೌದು, ಪ್ರಾತಸ್ಮರಣೀಯ ಗುರುಗಳಾದ ಆಹಾ, ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪನುಗ್ರ ಸಮರ್ಥ ಉಳ್ಳುತ್ತಿರ್ತಕ್ಕಂಥ ಯಾರಿಪ್ಪ? ಅಮಶುದ್ಧ ಮುತ್ಯನ ಮಠಮನೆಯಲ್ಲಿ ಮಳಗಾಲ ಶುದ್ಧ ಮುತ್ಯನ ಒಡೆಯರ ಮನತಾನದಲ್ಲಿ ಹುಟ್ಟಿ ಬಂದು ಜಗತ್ತದಾಗ ಮಳಗಾಲ ಶುದ್ಧನ ಒಂದು ಡೊಳ್ಳಿನ ಸಂಘ ಕಟ್ಟಿಕೊಂಡು ಹೌದು, ಮೂಲಿ ಮೂಲಿ ಇದ್ದ ಶುದ್ಧರನ್ನ ಜಗತ್ತೆ ತುಂಬ ಹೌದು, ಆ ಶುದ್ಧರ ಕೀರ್ತಿ ಡೊಳ್ಳಿನ ಹಾಡಿಕೆ ಮುಖಾಂತರವಾಗಿ ಬಿತ್ತಿ ಅಂಶುದ್ಧ ಮುತ್ಯನ ಎಡಭಾಗದಾಗ ದಾಸೋಹ ಮೂರ್ತಿ ದಾಸೋಹ ಕಟ್ಟಿ ದಾಸೋಹ ಮೂರ್ತಿನಾದಂತ ಹೌದು ಹೌದು, ಯಾರಿಪ್ಪ? ಲಿಂಗೈಕ್ಯ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮನಮಿ ಮದಗೊಂಡ ಮಹಾರಾಜರ ದಿವ್ಯ ಚರಣಕ್ಕೆ ಕೂಡ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಹೇಳಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡೆಯ, ಹೌದು, ಲೋಕ ಪಾಲಕ ದೀನ ದಯಾಳು ಭಕ್ತವತ್ಸಲ ಕರುಣಾನಿಧಿ ಅಪಾತ ಬಾಂಧವನಾದ ಹೌದು ಹೌದು, ಯಾರಿಪ್ಪ? ಅಣುರೇಣು ತೃಣಕಾಷ್ಟದಲ್ಲಿ ವ್ಯಾಪಿಸಿಕೊಡಂತ ಜಗದ ರಕ್ಷಕ, ಹೌದು, ಮಕಣಾಪುರ ವಾಸಿ ಸಿದ್ಧರ ಗುರು ಸೋಮಲಿಂಗನ ಕರ್ತೃಗದಿಗೆ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹೌದು ಹೌದು, ಇವ್ರು ಯಾರಿಪ್ಪ? ಹಗಲಿರುಳು ಕೈಲಾಸದಲ್ಲಿ ಗುರು ಶವವನ್ನ ಮಾಡಿ ತಾಯಿನೇಳ ಪಾರ್ವತದೇವಿ ಮಗನ ಭಕ್ತಿ ಪರೀಕ್ಷಕ್ಕಾಗಿ ಪರಿಪರದಿಂದ ಕಾಡಿದ್ರು ಕೂಡ ತನ್ನ ಸತ್ವ ಬಿಡಲಾರದೆ ಗುರು ಶವದಲ್ಲಿ ತಲ್ಲೀನನಾಗಿ ಹೌದು ಹೌದು, ಹುಳ ಮುಟ್ಟಲಾರ ಹೂವ ಕಪ್ಪಿ ಮುಟ್ಟಲಾರ ಶಿತಾಳವನ್ನು ತಗೊಂಡು ಬಂದು ಗುರು ಪೂಜೆಯನ್ನ ಮಾಡಿ ಭಕ್ತಿಯಲ್ಲೇ ಶ್ರೇಷ್ಠ ಅನಿಸಿಕೊಂಡು ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನು ಹೊತ್ತಿಕೊಂಡು ಹೌದು, ಕಲಿಯುಗದಾಗ ಕಲಿ ಕಟ್ಟಿಯೇರಿ ಧರ್ಮದ ನ್ಯಾಯ ಸುಳ್ಳಾದರೂ ಸಿದ್ಧರ ಸಿದ್ಧಟಿಗೆ ಸುಳ್ಳಾಗಬಾರದೆಂದು ಹೌದು, ಗುರುನಾಥಗ ಧರಿಗಿಳಿದ ತಗೊಂಡು ಬಂದಂತ ಎನ್ನ ಆರಾಧ್ಯ ಒಡಿಯ ಹೌದು, ಅರಕೆರಿ ಅರಮನಿ ಬೆವರ್ಗಿ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗಿ ಹೌದು, ಯಾವ ಅರಕೆರಿ ಜಾಲಿಗೆರಿ ಸಿದ್ದಾಪುರ ಮೂರೂರ ಸೀಮೆಯ ಮಧ್ಯದಲ್ಲಿ ಹೌದು, ಹಗ್ಗು ಕೋಲು ಇಲ್ಲದೆ ಕಂಬಳಿ ಅಂತರ್ಲೆಡೇರಿ ಹೊಡಿದು ಯಾವ ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ತನ್ನ ರೋಮಗಳದಿಂದ ಸೋಮೇಶ ನಾಮಗೈದು ಹೌದು, ತ್ರಿಕಾಲದಲ್ಲಿ ಭಕ್ತಿಯದೊಳಗೆ ಜಾಗೃತನಾದಂತ ಎನ್ನ ಆರಾಧ್ಯ ಒಡಿಯ ಹೌದು ಹೌದು, ಇವ್ರು ಯಾರಿಪ್ಪ? ತಂದಿನಾದ ಸಾಧು ಅಮಶುದ್ಧ ಮುತ್ತಿನ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸಿ ಅಮಶುದ್ಧ ಮುತ್ತಿನ ಮಾಯದ ಗುಡ್ಡದ ಮ್ಯಾಗ ಮಾಯದ ಮಗನಾಗಿ ಬಂದಂತ ಯಾರಿಪ್ಪ ಅವರು?
ಗಂಗಿನಾಡದ ಗೌಡ ಆರ್ಯಾನಾಡದ ಅರಸ ಹೌದು ನಾತ್ಯಾಪೋತ್ಯದ ಜಾಬಗುಣಗೌಡ ಮಡದಿ ಕನಬಯ್ಯ ಪುಣ್ಯ ದಂಪತಿಯರ ಉದರದಿಂದ ಹೌದು ಇದೇ ಪುಣ್ಯ ಸ್ಥಾನನಾದ ಗುಳಿಗಿ ಗೋವಿಂದಪುರದಲ್ಲಿ ಹೌದು ಅವರ ಬಂಜಿತನವನ್ನ ಹಿಂಗಿಸುವುದಕ್ಕಾಗಿ ಅವತಾರ ತಾಳಿ ಧರಿಗಿಳಿದ ಬಂದಂತ ಎನ್ನ ಆರಾಧ್ಯ ಒಡಿಯ ಹೌದು ತಂದಿನಾದ ಸಿದ್ಧ ಸುಲ್ತಾನಿ ಮಹಾದೇವಲಿಂಗನ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೌದು ಗುಡ್ಡದ ಮ್ಯಾಗ ಇವರೆಲ್ಲ ಕೀರ್ತಿಗೆ ಮಕ್ಕಳಾಗಿ ಬಂದಾರ. ಹೌದು ಹೌದು ಕೀರ್ತಿಗೆ ಮಕ್ಕಳಾಗಿ ಬಂದಾರ. ಬ್ರಹ್ಮ ವಿಷ್ಣು ಮಹಾದೇವ ಹೌದು ಕೈಲಾಸದಾಗ ಅಮಶುದ್ಧ ಮುತ್ತನ ಭಕ್ತಿ ಪರೀಕ್ಷಾ ಪರಿಪರದಿಂದ ಮಾಡಿ ಆ ಭಕ್ತಿದ ಋಣ ಮುಟ್ಟಿಸೋದಕ್ಕಾಗಿ ಅವರೇ ಮಕ್ಕಳಾಗಿ ಬಂದು ಗುಡ್ಡದ ಮ್ಯಾಗ ತಂದಿ ಸೇವಾ ಮಾಡ್ಯಾರ. ಹೌದು ಹೌದು ಯಾರ್ಯಾರು? ಮಾಯದ ಮಗ ಮಹಾದೇವಲಿಂಗ, ತೇರ್ವಾಡ ಮಗರಾಯ ಸಿದ್ಧ, ಕರಣಿ ಮಲಕಾರ ಸಿದ್ಧ. ಹೌದು ಇನ್ನು 400 ವರವಿನ ಮಕ್ಕಳು ಅವತಾರ ಹೌದು ಸಿದ್ಧ, ದೇವೇಂದ್ರ ಬಿಳ್ಯಾಣ ಸಿದ್ಧ, ಆಚಾರ್ಯಗೌಡ ಸ್ವಾಮಣ ಮುತ್ಯ, ಕಡಿಹುಟ್ಟ ಧರ್ಮ ಜ್ಯೋತಿ ಕನ್ನ ಮುತ್ಯ, ಹೌದು ಅಮಶುದ್ಧ ಮುತ್ಯ ಕೈಲಾಸದಾಗ ಗುರುನಾಥನ ಸೇವಾ ಮಾಡುವಾಗ ಒಂದೊಂದೊಂದೊಂದು ಚಿನ್ನ ಆದ ಬಳಕ ಒಂದೊಂದು ಹೆಸರು ಇಟ್ಟಾನ. ಹೌದು ಹೌದು ಧರ್ಮರಿಗೆ ಕೈಲಾಸದಾಗ ಒಂದೊಂದು ಚಿನ್ನ ಆಗ್ಯದಲ್ಲಿ. ಹೌದು ಅವಾಗ ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಇಟ್ಟಾನ. ಅವರೇ ಈ ಧರಣಿ ಮ್ಯಾಗ ಎಲ್ಲಿ ಅಮಶುದ್ಧ ಮುತ್ಯನ ವರವಿನ ಮಕ್ಕಳಾಗಿ ಇದೇ ಭೂಲೋಕದಾಗ ಪದ್ಮಾದೇವಿ ಹೊಟ್ಟಿಲಿ ಹುಟ್ಟಿ ಬಂದಾರ. ಹೌದು 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 ಅದಲ್ಲ ಹೌದು ಇವರೆಲ್ಲ ಗುಡ್ಡದ ಮ್ಯಾಗ ಕೀರ್ತಿಗೆ ಮಕ್ಕಳಾಗಿ ಬಂದಾರ. ಇನ್ನು ಆರತಿಗೆ ಒಬ್ಬಕ್ಕೆ ಮಗಳು ಹುಟ್ಟ್ಯಾಳ. ಯಾರಿಪ್ಪ ಅವರು? 7 ಮಂದಿ ಅಣ್ಣತಮ್ಮರಿಗೆ ಮಾಯಾದ ತಂಗಿ ಒಬ್ಬಕ್ಕೆ ಯಾರು? ಯಾರಿಪ್ಪ? ನಾವೆಲ್ಲ ನಮ್ಮ ನಾಡದಾಗ ರೆಬಕವ ತಿಳಿ ಕರಿತೇವೆ. ಮೇಲನಾಡದಾಗ ಅವಳಿಗೆ ಜನ್ನಮ್ಮ ತಿಳಿ ಕರೀತಾರ. ಹೌದು 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 ಇವರೆಲ್ಲರ ದಿವ್ಯ ಚರಣಕ್ಕ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಯಾವ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಹೌದು ಪುಣ್ಯ ಪಾವನ ಕ್ಷೇತ್ರನಾದಂಥ ಕುಂಬಾರಿ ಗ್ರಾಮದಲ್ಲಿ ಗ್ರಾಮದ ಒಡೆಯನಾಗಿ ಸಕಲ ಭಕ್ತಾದಿಗಳಿಗೆ ರಕ್ಷಣೆ ಮಾಡುತ್ತಿರ್ತಕ್ಕಂಥ ಗ್ರಾಮ ರಕ್ಷಕ ಹಾಗೂ ಈ ನನ್ನ ಸತ್ಯಸಂಗಕ್ಕ ಮೂಲ ಮಾಲಕ. ಹೌದು ಇವ್ರು ಯಾರಿಪ್ಪ? ತಂದಿನಾದ ಕುಂಬಾರಿ ಮನಗೇನ ಶುದ್ಧ ಮುತ್ಯ. ನೋಡ್ರಿ ಹೆಸರು ಹೆಂಗದ, ಹೆಂಗ್ರಿಪ್ಪ? ಕುಂಬಾರಿ ಪೌಳ್ಯಾಗ ಬಂದು ಮುತ್ಯಾನ ಪೌಳ್ಯಾಗ ಯಾರ ಮನಸ್ಸದಾಗ ಗೇನಿಸ್ತಾರ ಅದು ಶುದ್ಧ ಮಾಡ್ತಾನ. ಅದಕ್ಕೆ ಮನಗೇನ ಶುದ್ಧ ತಿಳಿಕರದಾರ. ಹೌದು ಹೌದು ಅಂತ ತಂದಿನಾದ ಮನಗೇನ ಶುದ್ಧ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಸಲ್ಲಿಸಿ ನೂತನ ಚಡಚಣ ತಾಲೂಕ. ಹೌದು ಇದು ನೋಡ್ರಿ, ಇದು ಒಂದು ಗಡಿ ಭಾಗದ. ಹೌದು ಈ ಭೀಮಾ ಹೊಳಿ ಅಡ್ಡದ. ಭೀಮಾ ಹೊಳಿ ಅಚ್ಚಕ್ಕ ಮಹಾರಾಷ್ಟ್ರ, ಇಚ್ಚಕ್ಕ ಕರ್ನಾಟಕ. ಹೌದು ಗಡಿ ಭಾಗ ಸುಕ್ಷೇತ್ರನಾದಂಥ ನೂತನ ಚಡಚಣ ತಾಲೂಕ ವಿಜಯಪುರ ಜಿಲ್ಲಾ. ನನ್ನ ಅಮಶುದ್ಧ ಮುತ್ಯನ ಸಿದ್ಧಟಿಗೆ ಮೂಲ ಇಟ್ಟ 400 ಧರ್ಮರಾಗಲಿ 21 ಮಂದಿ ಆಗಲಿ 101 ಮಂದಿ 1700 ಇಟ್ಟೆಲ್ಲ ಮಟ್ಟಗಳು ಸಿದ್ಧಟಿಗೆ ಆಗ್ಯಾದ. ಹೌದು ಖರೆ ಇದಕ್ಕೆ ಮೂಲ ಕಾರಣೀಕರ್ತ ಯಾರು? ಅವರು ಎಲ್ಲಿ ಹುಟ್ಟಿ ಬಂದರು, ಜಗತ್ತದಾಗ ಅಂತ ಸಿದ್ಧಟಿಗೆ ಏನು ಮಾಡಿದ್ರು ಅನ್ನೋದು ಆ ಸಿದ್ಧಿ ಪುರುಷ ಭಂಡಾರ ಒಡೆಯನ ಕೀರ್ತಿ ಇವತ್ತಿಲ್ಲಿ ಹೇಳುವುದದ. ಹೌದು ಹೌದು ಅದಕ್ಕೆ ಇದೇ ನನ್ನ ತಂದಿನಾದಂಥ ನೂತನ ಚಡಚಣ ತಾಲೂಕ ಗೊಳಿಗಿ ಗೋವಿಂದಪುರದಲ್ಲಿ ನಾತ್ಯಪೂತ್ಯವನ್ನ ಬಿಟ್ಟು ಹೌದು ಜಾಬುಗೌಡ ಕನವಾಯಿ 700 ಕಿಲ್ಲಾರ ಬರ ಬಿದ್ದುದಕ್ಕಾಗಿ ಎಲ್ಲವನ್ನ ಸಿರಿ ಸಂಪತ್ತಿವನ್ನ ಬಿಟ್ಟು 700 ಕಿಲ್ಲಾರ ಹೊಡ್ಕೊಂಡು ಮೈಸಗೋತ್ ಇದೇ ಪುಣ್ಯಕ್ಷೇತ್ರ ಗೊಳಿಗೆ ಗೋವಿಂದಪುರಕ್ಕೆ ಬಂದರು. ಹೌದು 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 ಊರ ಒಳಗ ಬಂದ ಬಳಕ ನಮ್ಮ ಅಂಬಿಗಾರ ಮನತಾನದವರು ಗೌಡಿಕೆ ಮಾಡ್ತಿದ್ರು. ಹೌದು 4 ಮಂದಿ ಅಣ್ಣತಮ್ಮರು ಇದ್ರು, ಊರ ಗೌಡಿಕೆ ಮಾಡ್ತಿದ್ರು.
ಜಾಬಗೊಂಡ ಗೌಡನ ನಡವಳಿ ಜಾಬಗೊಂಡ ಗೌಡನ ಒಂದು ಮಾತ ಜಾಬಗೊಂಡ ಗೌಡಂದು ಒಂದು ನೀತಿ ಧರ್ಮ ನೋಡಿ ನಮ್ಮ 4 ಮಂದಿ ಅಣ್ಣತಮ್ಮರದೊಳಗೆ ನೀವೊಬ್ಬ ಹಿರಿಯ ಅಣ್ಣ ಅಂತೇಳಿ ತಿಳಿದು ಊರ ಗೌಡಿಕೆ ಮಾಡತ್ತೇಳಿ ಊರ ಗೌಡಿಕೆ ಕೊಟ್ಟರು ಬಂಧುಗಳೇ. ಹೌದು 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 ಹೌದು. ಇಂಥ ಪುಣ್ಯ ಕ್ಷೇತ್ರ ಅದೆಲ್ಲ ಸಿದ್ಧಟಿಗೆ ಹೇಳುವುದದು ಇವತ್ತಿಲ್ಲಿ. ಹೌದು. ಅದಕ್ಕೆ ಈ ಪುಣ್ಯಪವನ ಕ್ಷೇತ್ರದಲ್ಲಿ ತಾಯಿ ಕರಬಾಯಿ ತಂದಿ ಜಾಬಗೊಂಡ ಗೌಡನ ಹೊಟ್ಟಿಲಿ ಹುಟ್ಟಿ ಬಂದು ನನ್ನ ಅಮಶುದ್ಧ ಮತ್ತೆನ ಮಾಯಾದ ಗುಡ್ಡದ ಮ್ಯಾಗ ಮಾಯಾದ ಮಗನಾಗಿ ಬಂದಂತ ತಂದಿನಾದ ಗೊಳಿಗೆ ಗೋವಿಂದಪುರದ ಒಡಿಯ ಮಾಧುಲಿಂಗನ ದಿವ್ಯ ಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಇವತ್ತ ಈ ಪುಣ್ಯಕ್ಷೇತ್ರದಲ್ಲಿ ಒಂದು ಶ್ರಾವಣ ಮಾಸದ ಮುಕ್ತ ನಿಮಿತ್ತಕ್ಕಾಗಿ ತಂದಿನಾದಂಥ ನನ್ನ ಮಾಧುಲಿಂಗ ಮುತ್ಯನ ಜಾತ್ರಾ ನಿಮಿತ್ತಕ್ಕಾಗಿ 2 ಕಲಾವಿದರಿಗೆ ಬರಮಾಡಿಕೊಂಡಾರ ಗೊಳಿಗೆ ಗೋವಿಂದಪುರದ ಹಿರಿಯರು. ಹೌದು. ಯಾವ ಕಲಾವಿದರು? ಯಾವ್ಯಾವ್ರಿಪ್ಪ? ನಮದಂತೂ ಗೊತ್ತದ, ಇದಕ್ಕೆ ಎಣಿಸಿದ ಮುತ್ತಿನ ಡೊಳ್ಳಿನ ಸಂಘ ಕುಂಬಾರಿ. ಹೌದು. ಯಾವ ಸಿಂದಗಿ ತಾಲೂಕ. ಹೌದು. ನನ್ನ ತಂದಿನಾದಂಥ ನೀಲಗಂಗಾದೇವಿ ಡೊಳ್ಳಿನ ಕಲಾಗಾಯನ ಸಂಘ. ಹೌದು. ಜಗಜ್ಜನನಿನಾದಂಥ ನೀಲಗಂಗಾದೇವಿಯ ಡೊಳ್ಳಿನ ಕಲಾಗಾಯನ ಸಂಘ ಕ್ಷೇತ್ರ ಬೂದ್ಯಾಳ ಗ್ರಾಮದ ಒಳ್ಳೆಯ ಅನುಭಾವಿ ಕಲಾವಿದರು. ಹೌದು. ನಮಕ್ಕಿಂತಲೂ ಶ್ರೇಷ್ಠ ಕಲಾವಿದರು ಅವರು. ಹೌದು ಹೌದು. ಖರೆ ಜಗತ್ತೇ ತಿಳಿದಾದ ಇದು ಎತ್ತ ಬರೇ ಹೊಡಿತದ ಅಂತೇಳಿ. ಹೌದು. ಅದು ಎತ್ತ ಹೊಡೆಯಂಗಿಲ್ಲ, ಎತ್ತ ಚಲೋನೇ ಅದ. ಖರೆ ಅವ್ರ ಕಣ್ಣಿಗೆ ಏನಕ್ಕೆ ಕಲಾವಿದರ ಕಣ್ಣಿಗೆ ನೋಡೋ ದೃಷ್ಟಿ ಬದಲಾಗ್ಯದ ಇಟ್ಟೆ. ಅದು ಎತ್ತ ಒಳ್ಳೆ ಗುಣದ ಎತ್ತೆ ಅದ, ಕರೆ ಹೊಡಿತದ ಅಂದದ ಕಾಲ ಹೊಡಿತದ ಅದು. ಹೌದು. ಎತ್ತಿಗೆ ಕೆಣಕು ಬೇಡದು. ಅನುಭಾವಿ ಕಲಾವಿದರು ನಮಕ್ಕಿಂತನೂ ಶ್ರೇಷ್ಠ ಕಲಾವಿದರಾದಂಥ ನೀಲಗಂಗಾ ಡೊಳ್ಳಿನ ಕಲಾಗಾಯನ ಸಂಘ ಇತ್ತಿತ್ತಲಾಗಿ 2-3 ವರ್ಷದಾಗೆ ಜಗತ್ತದಾಗ ಹೆಸರು ಮಾಡಿದಂಥ ಬೂದ್ಯಾಳದ ಸಿದ್ದು ಮಾಸ್ತರ್ ಅವರು. ಹಾಗ ಅವರೆಲ್ಲರ ಸಂಗಡಿಗರು ಇವತ್ತು ನಮ್ಮ ಜೊತೆಗೂಡಿ ಕೂಡಿ ಈ ಸತ್ಯಶುದ್ಧರ ಸೇವದಲ್ಲಿ ಪಾಲ್ಗೊಂಡಾರ. ಅಂತ ಒಳ್ಳೆ ಕಲಾವಿದರಿಗೆ ಹಾಗೂ ಅವರೆಲ್ಲ ಸಂಗಡಿಗರಿಗೆ ನನ್ನ ಕುಂಬಾರಿ ಸಂಘದ ವತಿಯಿಂದ ಶರಣಾರ್ಥಿಗಳನ್ನ ಹೇಳಿ ನನ್ನ ಪುಣ್ಯಪಾವನ ಕ್ಷೇತ್ರ ಈ ಗೊಳಿಗೆ ಗೋವಿಂದಪುರದಲ್ಲಿ ನನ್ನ ಮಾಧುಲಿಂಗನ ಪೋಳೆಗ ಎಷ್ಟು ಮಂದಿ ಗುರು ಹಿರಿಯರ ಕೂಡಿರಿ, ತಾಯಿ ತಂದೆ ಬಳಗದವರು ಕೂಡ್ಯಾರ. ಅವರಿವರು ಅನ್ನೋದೇ ಸಕಲ ತತ್ವಜ್ಞಾನಿಗಳ ಹೃದಯಾತ್ಮದಲ್ಲಿ ಜಾಗೃತ ರೂಪದಿಂದ ಸಾಕ್ಷಿ ರೂಪನಾಗಿ ಬೆಳಗುತ್ತಿರ್ತಕ್ಕಂಥ ಪರಮಾತ್ಮನಿಗೆ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಿ ಅದಕ್ಕೆ ಬಹಳ ಮಾತಾಡೋದು ಬೇಡ. ಯಾಕೆ ಕೇಳ್ರಿ? ಯಾಕ್ರಿಪ್ಪ? ಇದು ಅಮಶುದ್ಧ ಮುತ್ತಿನ ಮಠಮನಿ ಮಾಧುಲಿಂಗಂದು ಹುಟ್ಟುದ ಭೂಮಿ ಅದ. ಹೌದು. ಮೂಲ ಜಾಗ ಇದು. ಇವತ್ತ ನಮ್ಮ ಬಹಳ ದೂರದಿಂದ ಬೂದ್ಯಾಳದ ಕಲಾವಿದರು ಬಂದಾರ. ಅನುಭವದಿಂದ ವಿಷಯಗಳನ್ನ ಹೇಳತ್ತಾರ. ಬಸವಣ್ಣವ್ರು ಹೇಳತ್ತಾರ. ಅದಕ್ಕೆ ಮದಕಪ್ಪ ಮಾಸ್ತರ ಭಕ್ತಿ ಎಂಬುವ ಭೂಮಿಯ ಮೇಲ ಗುರು ಎಂಬುವ ಬೀಜವನ್ನು ಬಿತ್ತಿ, ಲಿಂಗ ಎಂಬುದು ಎಲೆ ಐತಯ್ಯ, ಆಚಾರ ಎಂಬುದು ಹೂ ಐತಯ್ಯ, ವಿಚಾರ ಎಂಬುದು ಕಾಯ ಐತಯ್ಯ, ನಿಷ್ಪತ್ತಿ ಎಂಬುದು ಹಣ್ಣು ಐತಯ್ಯ. ಹೌದು. ಆ ಹಣ್ಣವನ್ನು ಕಳಚಿ ಬೀಳುವಾಗ ಎನಗ ಬೇಕೆಂದು ಎತ್ತಿಕೊಂಡ ಕೂಡಲ ಸಂಗಮ ದೇವ. ಬಸವಣ್ಣವರು ಹೇಳ್ತಾರ, ಜಗತ್ತದಲ್ಲಿ ಈ ಅಪರೂಪವಾದಂಥ ಶ್ರೇಷ್ಠ ಮಾನವ ಜನ್ಮಕ್ಕೆ ನಾವು ಹುಟ್ಟಿ ಬಂದಿದ್ದೀವಪ್ಪ. ಇರುತ್ತನ ಭಗವಂತಗ ತಾಯಿ ಗರ್ಭದಲ್ಲಿದ್ದಾಗ ನೆನೆಸಿದೆವು. ಆದರೂ ಕೂಡ ಈ ಮಾಯಾ ಸಂಸಾರದ ರಾಡಿ ಒಳಗೆ ಬಿದ್ದು ತೊಡಕಿ ಭಗವಂತಗ ತರಕಾರಿದೆವು. ಆ ಭಗವಂತಗೆ ಪ್ರಾರ್ಥನೆ ಮಾಡರಿ. ಭಕ್ತಿ ಅನ್ನೋದು ಬಹಳ ದೊಡ್ಡದ ಅಂತೇಳಿ ಒತ್ತಿ ಕೊಟ್ಟು ಹೇಳ್ಯಾರ. ಹೌದು. ಭಕ್ತಿ ಅನ್ನೋದೇ ದೊಡ್ಡದು. ಹೆಂಗ್ರಿಪ್ಪ? ಮುದಕಪ್ಪ ಮಾಸ್ತರ ಒಂದು ಮಾತು ತರ್ಕ ಬರ್ಲಾಗತ್ತದ. ಯಾವ್ದ್ರಿಪ್ಪ ಮಾತದು? ದ್ವಾಪಾರ ಯುಗ. ಬರೇ ದ್ವಾಪಾರ ಅಂದ್ರೆ ಮುಗಿತ್ತು, ಮಹಾಭಾರತ ಅಂತೇಳಿ ಎಲ್ಲಾರೇ ಹೇಳ್ತಾರ. ಹೌದಲ್ಲ? ಹೌದು. ಮಹಾಭಾರತ ಆಗಬೇಕಂದ್ರ ಜಗತ್ತದಾಗ ಭಕ್ತಿ ಅನ್ನೋದು ಹ್ಯಾಂಗ ದೊಡ್ಡದು ಅನ್ನೋದು ಒಂದು ಸುಮ್ಮ ದೃಷ್ಟಾಂತ ಕೊಡುವುದದ. ಹೌದು. ದ್ವಾಪಾರ ಯುಗ ಅಂದ್ರ ಪ್ರತಿಯೊಬ್ಬರ ತಾರ ಮಹಾಭಾರತ ಅಂತೇಳಿ. ಆತಾರ. ಮಹಾಭಾರತ ಆಗಬೇಕು, ಪಾಂಡವರಿಗೆ ಜಯ ಆಗಬೇಕಂದ್ರ ಮೂಲ ಸೂತ್ರಧಾರ ಯಾರಪ್ಪ? ಶ್ರೀಕೃಷ್ಣ ಪರಮಾತ್ಮ ಧರ್ಮ ರಕ್ಷಣೆಗಾಗಿ ಅವತಾರ ತಾಳಿ ಬಂದಂತವ. ಹೌದಿಲ್ಲ? ಒಮ್ಮ ವಿದುರನ ಹೆಂಡತಿ ಮನ್ಯಾಗ ಝಳಕ ಮಾಡ್ಲಾಗತ್ತಿಳು. ವಿದುರನ ಹೆಂಡತಿ ಮನ್ಯಾಗ ಝಳಕ ಮಾಡ್ಲಾಗತ್ತಾಳ. ಮನ್ಯಾಗ ಝಳಕ ಮಾಡ್ಲಾಗತ್ತಾಳ.
ಬಚ್ಚಲಾಗ ಝಳಕ ಮಾಡಗತ್ತಳ ತಾರ್ಯ ದಿಗಂಬರದಾಳ. ಹಾ ಹಾ ಯಾರು ಇಲ್ಲದ ಸಮಯದಾಗ ಸುಮ್ಮ ಭಕ್ತಿ ಪರೀಕ್ಷೆ ನೋಡ್ಬೇಕಂತೇಳಿ ಕೃಷ್ಣ ಪರಮಾತ್ಮ ಹೌದು ಎದುರಾನ ಹೆಂಡತಿನ ಹೆಸರ ಸುಲಭ ಸದಾನ ಕಾಲ ಕೃಷ್ಣನ ಮ್ಯಾಗ ಭಕ್ತಿ ಮಾಡುತ್ತಿದ್ದಳು. ಹೌದು 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 ಅವಳ ಮನೆಗೆ ಕೃಷ್ಣ ಪರಮಾತ್ಮ ಒಂದು ದಿನ ಹಾದ ಈಕೆರೆ ಬಸಲಾಗ ಝಳಕಕ್ಕೆ ಕೂತಾಳ. ಹೌದು ಕೃಷ್ಣ ಬಂದಾನ. ಹಾ ಹಾ ಏ ಸುಲಭ ಅಂದ. ಹೌದು ಕೃಷ್ಣನ ಧನಿ ಕೇಳಿ ಬಚ್ಚಲದಂದ ದಿಗಂಬರದಿಂದ ಓಡ್ಕೊತ ಹೊರಗೆ ಬಂದಳು. ಹೌದು 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 ತನ್ನ ಮನೆ ಒಳಗರೆ ದಿಗಂಬರದಾಳ, ಕೃಷ್ಣರೇ ಎದರದಾನ, ಮೈ ಮ್ಯಾಗ ಅರಿವಿ ಇಲ್ಲ ಅನ್ನೋದು ಪರಿಜ್ಞಾನ ಇಲ್ಲ ಆಕಿಗೆ. ಹೌದು ಯಾಕ ಭಕ್ತಿ ಕೃಷ್ಣನ ಮ್ಯಾಲಿನ ಹಂಬಲ, ಹೌದು ಅಟ್ಟ ಭಕ್ತಿ ಅಟ್ಟ ಭಕ್ತಿ ಇತ್ತು. ಹೌದು ಕೃಷ್ಣ ನನ್ನ ಮನೆಗೆ ಬಂದಲ್ಲ ಅಂತೇಳಿ ಮನಿ ಒಳಗಿಂದ ಏನು ಬಾಳಿ ಹಣ್ಣುಗಳಿದ್ದು ನೋಡು. ಹಾ ಹಾ ಕೃಷ್ಣನ ಮ್ಯಾಗಿನ ಭಕ್ತಿಗಾಗಿ ಪರಿಜ್ಞಾನ ತಪ್ಪಿ ಸುಲಭ ಬಾಳಿಕಾಯಿ ಸುಲಿದು ಒಳಗಿನ ಹಣ್ಣು ತಾತಿತ್ತಿಳು, ಸೊಟ್ಟಿ ಕೃಷ್ಣಗೆ ಕೊಡ್ತಿಳು. ಹೌದು 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 ನೋಡ್ರಿ, ಬಾಳಿಕಾಯಿ ತಾತಿತ್ತಾಳ, ಹಾ ಹಾ ಸೊಟ್ಟಿ ಕೃಷ್ಣಗೆ ಕುಳ್ಳಗತ್ತಳು. ಕೃಷ್ಣ ನಗುಮುಖದಿಂದ ಸೊಟ್ಟಿ ತಿಲ್ಲಗತ್ತ ಹೌದು ಮಗಲಾನಕ್ಕಿ ಒಬ್ಬಕ್ಕಿ ಹೆಣ್ಮಗಳ ಬಂದ ನೋಡ್ತಾಳ. ಏ ಸುಲಭ ಹಾ ಖಬರಾದಿಲ್ಲ ನಿನಗಂದಳು. ಹಾ ಹಾ ಅವಾಗ ಯಾಕೆ ಕೇಳ್ತಾಳಕ್ಕಿ, ಹೌದು ಯಾರು ಬಂದಾರ ಮನ್ಯಾಗ? ಹೌದು ಹಾ ಕೃಷ್ಣ ಒಬ್ಬ ಪುರುಷ ಬಂದಾನ. ಹೌದು 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 ಅವನ ಎದುರ ಹುಚ್ಚೇನಿ ಹಾಂಗ ನಿಂತಿದೆ. ದಿಗಂಬರ ನೋಡು ನಿನ್ನ ಮೈ ಮ್ಯಾಗ ಖಬರಾದಿಲ್ಲ ನಿನಗಂದಳು. ಹೌದು ಹೌದು ಸುಲಭ ನೋಡ್ತಾಳ, ತಾ ದಿಗಂಬರದಾಳ. ಹೌದು ಕಾಬರಿ ಆದಳು, ಒಳಗ ಕೊಲೆಯಾಗ ಹೋಗಿ ಪಿತಾಂಬರಿ ಉಟ್ಟಳು. ಹೌದು ಉಟ್ಟು ಬರಾಗ ಮತ್ತ ಬಾಳಿ ಹಣ್ಣು ತಂದಳು. ಹಾ ಹಾ ಅವಾಗ ಬಾಳಿಕಾಯಿ ಕೃಷ್ಣಗ ಕೊಟ್ಟಳು, ಸೊಟ್ಟಿ ತೆಳಗು ಬಗಿಲಿಗತ್ತಳು. ಹೌದು ಹೌದು ಕೃಷ್ಣ ಬಾಳಿಕಾಯಿ ತಿಲ್ಲಗತ್ತ ಸುಲಭವಾಗಿ ಹೇಳ್ತಾನ. ಏ ಸುಲಭ, ಆಹಾ ಆಗಳ ಇದ್ದಂತ ಬಾಳಿ ಹಣ್ಣಿನ ರುಚಿ ಇದ್ರಾಗಿಲ್ಲಲ್ಲ ಅಂದ. ಹೌದು 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 ನೋಡ್ರಿ, ಅದೇ ಬಾಳಿ ಹಣ್ಣೆ ಅದ, ಹಾ ಹಾ ಖರೆ ಮೊದಲ ಸೊಟ್ಟಿ ತಿಂದಾನ, ಹೌದು ಈಗ ಸೊಟ್ಟಿ ಒಗದಾಳ, ಹಣ್ಣು ಕೊಟ್ಟಾಳ. ಹಾ ಹಾ ಆದ್ರೂ ಕೂಡ ಏನಂತಾನ, ಆಗಳೇ ಕೊಟ್ಟಂತ ಹಣ್ಣು ಯಾವಾಗಿದ್ದು ಆ ಹಣ್ಣಿನಾಗಿದ್ದಂತ ರುಚಿ ಈ ಹಣ್ಣಿನಾಗಿಲ್ಲಲ್ಲ. ಹೌದು 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 ಇದ್ರ ಹಿನ್ನೆಲೆ ತಾಕತ್ ಹೇಳ್ತಾ ಕೇಳ್ರಿ ಏನದ ಅನ್ನೋದು. ಏನದರಿಪ್ಪ? ಸುಲಭ ದಿಗಂಬರದಿಂದ ಬಂದೇಳು, ಮೈ ಮ್ಯಾಗ ಅರಿವಿ ಅದಾವ ಅನ್ನೋದು ಪರಿಜ್ಞಾನ ಇದ್ದಿತ್ತಲ್ಲ. ಕೃಷ್ಣನ ಮ್ಯಾಗ ಅಟ್ಟ ನಿಸ್ವಾರ್ಥದಿಂದ ಭಕ್ತಿ ಇತ್ತು. ಹೌದು ಹೌದು ಹಿಂದೆ ಏನು ಬಂದಾಳ ನೋಡು, ಹಾ ಹಾ ಕೃಷ್ಣನ ಮ್ಯಾಗಿನ ಭಕ್ತಿ ಇತ್ತು, ಮೈ ಮ್ಯಾಗಿನ ಖಬರಿ ಇಲ್ಲ. ಖರೆ ಕೃಷ್ಣನ ಭಕ್ತಿದೊಳಗ ಅಖಂಡ ಮುಳುಗಿಳು, ಸೊಟ್ಟಿ ಕೊಟ್ರು ಹಣ್ಣಾಗಿ ರುಚಿ ಹತ್ತಿತ್ತು. ಹೌದು 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 ಖರೆ ಯಾವಾಗ ಪಿತಾಂಬರಿ ಉಟ್ಟು ಬಂದು ಪರಿಜ್ಞಾನದಿಂದ ಕುಡ್ತಿಳು ನೋಡು, ಹೌದು ಅವಾಗ ಸ್ವಲ್ಪ ಇದ್ರೊಳಗೆ ಏನು ಬಂದಾದ, ಏನ್ ಬಂದದರಿಪ್ಪ? ಕಾಮ್ಯ, ಇನ್ನೊಂದು ನಿಷ್ಕಾಮ್ಯ. ಹೌದು ಹೌದು ಆ ಕಾರಣಕ್ಕಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನ, ಆಗಾಳೆ ಇದ್ದಂತ ಹಣ್ಣಿನೊಳಗಿನ ರುಚಿ ಇದ್ರೊಳಗೆ ಉಳಿಲಿಲ್ಲಲ್ಲ. ಹೌದು ಹೌದು ಅದರಂತೆ ಗೋಳಿಗೆ ಗೋವಿಂದಪುರದಲ್ಲಿ ತಂದಿನಾದಂತ ನನ್ನ ಮಾಧುಲಿಂಗ ಹುಟ್ಟಿ ಬಂದುದು ಭೂಮಿಯಾಗ. ಇವತ್ತು ಅವನ ಮ್ಯಾಗ ನಾವು ಅಖಂಡ ಭಕ್ತಿ ಇಟ್ಟೆವಂದರ ಪರಮಾತ್ಮ ಈ ಜನ್ಮದಾಗ ನಮಗ ಮಾಡುವುದು ತಪ್ಪ ಒಂದು ಕ್ಷಣದಾಗ ನಾಶ ಮಾಡುತ್ತಾನ. ಹೌದು ಹೌದು ಖರೆ ಇದ್ರ ಒಳಗ ನಿಷ್ಕಾಮ್ಯ ಬೇಕು, ಕಾಮ್ಯ ಬೇಡ. ಹೌದು ಕಾಮ್ಯ ಬೇಕು. ಹೌದು ಆ ಮಾಧುಲಿಂಗ ತಂದಿನಾದಂತ ಸಿದ್ಧ ಸುಲತಾನೆ ಮಾಧುಲಿಂಗನ ಮ್ಯಾಗ ಆ ನಿಷ್ಕಾಮ್ಯ ಭಕ್ತಿ ಇಟ್ಟು ನೀ ಒಂದೇ ದಿನ ಹಾಕಿರ್ಲಿ ದುಡಿದಿ ಅಂದ್ರ ಈ ಸತ್ಯಸಂಗದ ಪುಣ್ಯದ ಗಂಟ ನಿನ್ನ ಖಾತಾದಾಗ ಜಮಾ ಆಗತ್ತದ ಮಾಸ್ತರ. ಹೌದು ಹೌದು ಖಾತಾದಾಗ ಏನಾಗತ್ತದ, ಜಮಾ ಆಗ್ತದ. ಜಮಾ ಆಗತ್ತದ. ಅದಕ್ಕೆ ಬಹಳ ಮಾತಾಡೋದು ಬೇಡಿದು, ಸುಮ್ಮ ಮೊದಲಿನ ಸಂದದ. ಹೌದು ಹಿರಿಯರು ಇವತ್ತು ಯಾಕೆ ವಿಶೇಷವಾಗಿ ಇಲ್ಲಿ ಒಂದು ಮಾತು ಏನ್ ಹೇಳ್ಬೇಕಾಗ್ಯದ, ಏನ್ರಿಪ್ಪ? ಈ ಪುಣ್ಯ ಭೂಮಿಯಾಗ ಒಂದು ರತ್ನ ಹುಟ್ಟಿ ಬಂದು ರತ್ನ ಈಗ ಅಡಿಗೆದದು. ಹೌದು ಅಮಶುದ್ಧ ಮತ್ತೊಂದು ಇಡೀ ಸಿದ್ಧಟಿಗೆ ನನ್ನ ಮಹಾದುಲಿಂಗನ ಇಸ್ತಾರ. ಹಾ ಹಾ ಬಾಯಿಲಿ ಹಿಂಗ ಬರೇ ಬಾಯಿಲಿ ಸಿದ್ಧಟಿಗೆ ಹೇಳ್ತಿತ್ತ ಅಂತ ರತ್ನ ಈ ಊರಾಗ ಹುಟ್ಟಿ ಬಂದು ಈಗ ಅಡಿಗೆ ಅದ. ಹೌದು ನಮಗ ನಿಮಗೆಲ್ಲ ಮರಿಯಾಗಿ ಹೋಗ್ಯದ. ಆ ರತ್ನ ಇನ್ನು ಸಿಗಂಗಿಲ್ಲ. ಒಮ್ಮ ಹುಟ್ಟ್ಯದ, ಹುಟ್ಟುದು ಒಮ್ಮ ಅಗಲುತ್ತದ. ಹೌದು ಏನೋ ಹುಟ್ಟುದು ಒಮ್ಮ ಕೈ ಬಿಡ್ತದ. ಹೌದು ಅದಕ್ಕ ಆ ರತ್ನ ಯಾರು?
ಇದೇ ಗೊಳಿಗಿ ಗೋವಿಂದಪುರದ ವಾಸುಮುತ್ಯ ಅಂತೇಳಿ ಆಗಿ ಹೋಗ್ಯಾರ. ಹೌದ್ ಹೌದ್ ಹೌದು ಖರೆ ನಮ್ಮ ಹಣಿಬಾರ ನಮ್ಮ ಭೋಗದಾಗ ಅವರಿಗೆ ನೋಡು ಸೌಭಾಗ್ಯ ಸಿಕ್ಕಿಲ್ಲ. ಖರೆ ಇದು ಪಿಂಟು ಮಾಸ್ತರ್ ಇದಕ್ಕೆ ಎನಿಸಿದ ಮುತ್ಯನ ಸಂಘ ನಡೆಸ್ಕೋತ ನಡೆದಾದ. ಹೌದು ಖರೆ ನಮ್ಮ ಹಿಂದ ಹಿರಿಯರೆನಿಕೆ ಮಂದಿ ಅಡಿಕೆ ಮಾಡ್ಯಾರ. ಹೌದು ಇದೇ ಆಳ್ಗಿ ಊರಾಗ ಲಕ್ಷ್ಮಣ ಪೂಜಾರಿ, ಅರ್ಜುನ ಪೂಜಾರಿ, ಮಾದೇವ್ ಗೌಡ್ರು ಕೂಡಿ ಶಾವರ ಸಿದ್ದನ ಡೊಳ್ಳಿನ ಸಂಘ ಮಾಡಿ ಹಾ ಹಾ ಡೊಳ್ಳಿನ ಹಾಡಿಕೆ ಮಾಡಬೇಕವ್ರು ಅಂದ್ರ ಇದೇ ಗೊಳಿಗಿ ಗೋವಿಂದಪುರದ ವಾಸುಮುತ್ಯನ ಪುಣ್ಯ ತಿಂಗಳಾನಗಟ್ಲೆ ಆಳಿಗ್ಯಾಗ ಬಂದು ಅವರಿಗೆಲ್ಲ ಕುತ್ತು ಕಲಿಸಿ ಅಲ್ಲೇ ತಿಂಗಳಾನಗಟ್ಲೆ ನಿತ್ತು ಕಲಿಸಿ ಈ ಡೊಳ್ಳಿನ ಹಾಡಿಕೆ ಹೆಂಗೆ ಹಾಡೋದು ಅನ್ನೋದು ಹೇಳಿ ಹೋದಂಥವ್ರ ಗುರುಗಳದಾರ. ಹೌದ್ ಹೌದು ಅದಕ್ಕೆ ನಮ್ಮ ಮುತ್ಯಗಳು ಗುರುಗಳವರು, ನಮ್ಮ ಗುರುಗಳು ಮದಗೋಣ ಮುತ್ಯವರು, ಅವ್ರ ಗುರುಗಳು ವಾಸುಮುತ್ಯ. ಹೌದ್ ಅಂತ ಒಳ್ಳೆ ಒಂದು ಸಿದ್ಧಟಿಗೆ ಒಳಗ ಮೂರ್ತಿ ಹುಟ್ಟಿ ಬಂದು ಈಗ ನಮಗೆ ನಿಮಗೆಲ್ಲ ಕಣ್ಮರಿ ಆಗ್ಯಾರ. ಹೌದು. ಅಂತ ವಾಸುಮುತ್ಯನ ದಿವ್ಯ ಚರಣಕ್ಕೆ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಈಗ ನಾಲ್ಕುನುಡಿ ಸತ್ಯ ಸುಂದರ ಚಾಲ ಹಾಡಿ ಹಾಡಿ ಯಾವ ನಮ್ಮ ಬೌದ್ಯಾಳದ ಒಳ್ಳೆ ಕಲಾವಿದ ಇದ್ದಂತ ನಮ್ಮ ಸಿದ್ದು ಮಾಸ್ತರ್ ಅವ್ರಿಗೆ ಪಾಳೆ ಹೋಗ್ತದ. ಹೌದ್ ದೈವದವ್ರು ಏನಾರೇ ಕಮಿಟಿ ಅವ್ರು ವಿಷಯ ಇಡೋರು ಇದ್ರಿ ಅಂದ್ರೆ ಒಂದು ವಿಷಯ ಇಡ್ರಿ, ಆ ಒಳ್ಳೆ ಕಲಾವಿದ ಒಂದು ವಿಷಯ ಹಿಡ್ಕೊಂಡು ನಮಗೆ ಕೊಡ್ತಾನ, ಆ ವಿಷಯಗಳನ್ನು ನಡೆಸೋಣ ಅಂತೇಳಿ ನಿಮ್ಗೆಲ್ಲರಿಗೆ ಒಂದು ಪ್ರೀತಿ ವಿಶ್ವಾಸವನ್ನ ಇಟ್ಟು ಏಟು ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಮುಂದಿನ ನಾವೇ ಇಡುತ್ತೀರಿ. ಹಾಂ ಆಯ್ತು ಹೇಳ್ರಿ, ನಾವೇ ಇಡ್ತೇವೆ. ಅದಕ್ಕೆ ಇಲ್ಲಿ ಒಂದು ವಿಷಯ ಏನು ನಡೀತದ, ಏನ್ರಿಪ್ಪ ಒಂದು ಗುರು ದೊಡ್ಡವ ಜಗತ್ತದಾಗೇನು ಶಿಷ್ಯ ದೊಡ್ಡವ. ಹೌದು ಇದು ವಿಷಯ ಇಲ್ಲಿ ನಡೀತದ. ಹೌದು ನಮ್ಮ ಬೌದ್ಯಾಳದವ್ರು ಗುರುವಿನ ತೊಗೊಂಡ್ರಂದ್ರೆ ಶಿಷ್ಯ ನಮಗೆ ಉಳಿಲಿ, ಹಾ ಹಾ ಅವರೇ ಶಿಷ್ಯ ಹಿಡ್ಕೊಂಡ್ರಂದ್ರೆ ಗುರು ಉಳಿಲಿ. ಹೌದು ಅದಕ್ಕೆ ಅವ್ರು ಯಾವಾಗ ಬಿಟ್ಟು ಪಾಲ ಕೊಡ್ತಾರ ಆ ಪಾಲ ನಮಗೆ ಉಳಿಲಿ. ಅದಕ್ಕೆ ಅನುಭವದಿಂದ ಗುರು ಶಿಷ್ಯರ ವಿಷಯಗಳನ್ನು ನಡೀತದಿಲ್ಲಿ. ಹೌದು ಅದಕ್ಕೆ ಒಳ್ಳೆ ಕಲಾವಿದ ಒಂದು ವಿಷಯ ಹಿಡಿದ ಪ್ರತಿಪಾದನೆ ಮಾಡ್ತಾನ. ಈ ಡೊಳ್ಳಿನ ಸಂಘದಲ್ಲಿ ನಾವು ಹಾಡೂರಲ್ಲಿ, ಬಡಿಯುವ ಬಾರಿಸೂರಲ್ಲಿ, ಹೇಳು ಕೀಳರಲ್ಲಿ ಅಲ್ಪಾದ ದೋಷಗಳಾದರೂ ಕೂಡ ಎರಡು ಮೇಳ ನಿಮ್ಮ ಮಕ್ಕಳ ಅಂತೇಳಿ ಆಗುವುದು ತಪ್ಪು ತಾವು ದೊಡ್ಡ ಮನಸ್ಸದಿಂದ ಕ್ಷಮೆ ಮಾಡ್ಬೇಕಂತೇಳಿ ತಮ್ಮೆಲ್ಲರ ಪಾದಿಗೆ ಅನಂತ ಕೋಟಿ ವಂದನೆಗಳನ್ನು ಹೇಳಿ ಹೇಳಿ ಈ ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಮಹಾಸಿದ್ದಪ್ಪ ನೋಡ್ರಿ ಗೋವಿಂದಪುರದಾಗ ಹುಟ್ಟಿ ಹ್ಯಾಂಗ ಬರ್ತಾನ ಅನ್ನೋದು ಇದು ಮೊದಲಿನ ಸಂದದ ಅಂಶದ ಮುತ್ತೆಗೆ ತೆಳಗೆ ಇಳಿಸ್ತೀವಿ. ಇದೊಂದು ಸಂದ. ಹೌದು ಅಂಶದ ಮುತ್ತೆ ಗುರುನಾಥನ ಶಿವ ಮಾಡಿ ಧರಿಗೆ ಹ್ಯಾಂಗ ಬರ್ತಾನ ಅನ್ನೋದು ಇದೊಂದು ಸಂದ ತೆಳಗೆ ಇಳಿಸ್ತೇವು. ಹೌದು ಮುಂದೆ ನಾಟ್ಯ ಪೋತ್ಯ ಗ್ರಾಮಕ್ಕೆ ಹೋಗಿ ಜಾಬಗೋಡ ಗೌಡಗ ಕಿಲ್ಲಾರ ತಗೊಂಡು ಬಂದುದ ಕತ್ತಿ ಹಚ್ಚಿ ಮಹಾದೂಲಿಂಗ ಹ್ಯಾಂಗ ಹುಟ್ಟಿ ಬರ್ತಾನ ಅನ್ನೋದು ಮುಂದಿನ ಸಂದಿಗೆ ಹಾಡಿ ಹೇಳೋದದ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ತಮ್ಮಲ್ಲಿ ಕಳ್ಕಳಿ ವಿನಂತಿ. ಹೌದು